ಈಗ ತಾನೇ ಬಿಗ್ ಬಾಸ್ ಇದು ಕೆಲವು ವಿಡಿಯೋ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಾ ಇದೆ. ಏನಂದರೆ ರಕ್ಷಿತಾ ಶೆಟ್ಟಿ ಮಾಡಿದ ತಪ್ಪು, ಗಿಲ್ಲಿನ ನಾಮಿನೇಷನ್ ಮಾಡಿದ್ದಾಳೆ. ಅಂದರೆ ವಂಶದ ಕೊಡಿ ಅಂತ ಹೇಳಿಬಿಟ್ಟು ಗಿಲ್ಲಿನ ನಾಮಿನೇಷನ್ ಮಾಡಿದ್ದಾಳೆ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಹೇಳ್ತಿರೋದು ವಂಶದ ಕೊಡಿ ಅಂದರೆ ಗಿಲ್ಲಿನ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿ, ಒಂದು ಲಾಸ್ಟ್ ವೀಕಲ್ಲಿ ಗಿಲ್ಲಿನ ಗುಲಾಮನಾಗಿ ಮಾಡಿ ಎಲ್ಲರೂ ಗಿಲ್ಲಿಯವ್ರ ಹತ್ರ ಬೇಕು ಅಂದರೆ ಬೇಡ ಎಲ್ಲ ಥರ ಕೆಲಸ ಮಾಡಿಸಿದಾಗ ಪಾಪ ರಕ್ಷಿತಾ ಗಿಲ್ಲಿಗೆ ಸಪೋರ್ಟಾಗಿ ನಿಂತಿದ್ರು. ರಕ್ಷಿತಾ ಗಿಲ್ಲಿನ ಪ್ರತಿಯೊಂದು ಹಂತದಲ್ಲೂ ರಕ್ಷಿತಾನೇ ಸಪೋರ್ಟ್ ಮಾಡಿದ್ದು. ಯಾಕಂದರೆ ಒಂದು ಅಣ್ಣನ ಒಂದು ತಂಗಿನೇ ಕಾಪಾಡ್ತಾ ಇರೋದು. ಸೊ ಇಲ್ಲಿ ಅಣ್ಣನ ಬಗ್ಗೆ ಅವಳು ನೋಡ್ತಿರ್ತಾಳೆ, ಅಣ್ಣನ ಬಗ್ಗೆ ತುಂಬ ಜನ ಮಾತಾಡ್ತಿರ್ತಾರೆ. ಸೊ ನಾಳೆ ಅಣ್ಣಂಗೆ ಇದರಿಂದ ತೊಂದರೆ ಆಗಬಾರ್ದು, ಮಾಡೋ ತಪ್ಪಲ್ಲಿ ಇವಾಗಲೇ ಎಚ್ಚೆತ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಕ್ಷಿತಾ ನಾಮಿನೇಷನ್ ಮಾಡಿರ್ತಾಳೆ. ಅದು ಬಿಟ್ಬಿಟ್ಟು ಬೇರೆ ಉದ್ದೇಶ ಅಂತೂ ಖಂಡಿತ ಇರಲ್ಲ. ದಯವಿಟ್ಟು ಗಿಲ್ಲಿ ಕಾಮಿಡಿ ಅಂದರೆ ಬೇರೆಯವರಿಗೆ ಇದಾಗೋದು, ನಾಳೆ ಗಿಲ್ಲಿಗೆ ಏನಾದ್ರು ತೊಂದರೆ ಆಗ್ಬೋದು ಅಂತ ಆ ಉದ್ದೇಶದಲ್ಲಿ ರಕ್ಷಿತಾ ಹೇಳಿರ್ಬೋದು. ಇನ್ನೊಂದೇನು ಅನ್ಸುತ್ತೆ ಅಂದರೆ ಧ್ರುವಂತು ಅಂದರೆ ಅಶ್ವಿನಿ ಅವ್ರ ಜೊತೆ ಎಲ್ಲ ಇದ್ದಾಗ ಆಮೇಲೆ ಎಲ್ರಿಗೂ ಇವನ್ ಗಿಲ್ಲಿಗಾಗಲಿ ಇವನ್ ರಕ್ಷಿತಾಗಾಗಲಿ ಎಲ್ರಿಗೂ ಕೂಡ ಅಂದರೆ ಏನಾದರೂ ಹೇಳಿಬಿಟ್ಟು ಇದು ಮಾಡೋರು. ಬಟ್ ಇವಾಗ ಗಿಲ್ಲಿ ಮತ್ತು ರಘು ಅವರು ಧ್ರುವಂತನೇ ಕ್ಲೋಸ್ ಮಾಡ್ಕೊಂಡಾಗ ರಕ್ಷಿತಂಗೆ ಅಲ್ಲೂ ಕೂಡ ಒಂದು ಹರ್ಟ್ ಆಗಿರುತ್ತೆ. ಯಾಕಂದರೆ ಧ್ರುವಂತು ಎಲ್ಲ ದಿಕ್ಕಲ್ಲೂ ಆ ಥರ ಅವರು ಒಂದೊಂದು ಆಡಿದ ಮಾತು ಕೂಡ ರಕ್ಷಿತಂಗೂ ತುಂಬ ಹರ್ಟ್ ಆಗಿದೆ. ಬಟ್ ಆದರೂ ಕೂಡ ರಕ್ಷಿತಾ ಎಲ್ಲೂ ಕೂಡ ಗಿಲ್ಲಿನ ಬಿಟ್ಕೊಡ್ತಿರ್ಲಿಲ್ಲ. ಬಟ್ ಏನೋ ಒಂದು ಅಣ್ಣ ಹೋಗೋ ದಾರಿ ಒಂದು ಸರಿಯಾಗಲಿ ಅಂತ ಹೇಳ್ಬಿಟ್ಟು ಇದು ಮಾಡಿರ್ಬೋದು. ದಯವಿಟ್ಟು ಅದನ್ನು ಯಾವತ್ತೂ ಅದನ್ನು ತಪ್ಪು ಅಂತ ತಿಳ್ಕೊಬಾರ್ದು. ಯಾಕಂದರೆ ಅಲ್ಲಿ ಬಿಗ್ ಬಾಸಲ್ಲಿ ಇರೋದು ಗೇಮು. ಸೊ ಇಲ್ಲಿ ನಾಮಿನೇಷನ್ ಮಾಡಿದ್ರು ಕೂಡ ಅಲ್ಲಿ ಈಗ ರಘು ಅವರು ಕೂಡ ರಕ್ಷಿತನೂ ಕೂಡ ರಘು ಅವ್ರನ್ನ ನಾಮಿನೇಷನ್ ಮಾಡಿದ್ಲು, ರಘು ಅವರು ಕೂಡ ರಕ್ಷಿತನ ನಾಮಿನೇಷನ್ ಮಾಡಿದರು. ಸೊ ಇಲ್ಲಿ ಅದರಲ್ಲಿ ತಪ್ಪು ಅಂತ ಹೇಳೋ ಇದಿಲ್ಲ. ಯಾಕಂದರೆ ಅಲ್ಲಿ ಆವಾಗ ಎಚ್ಚೆತ್ಕೊಳ್ತಾವೋ ಅಂದರೆ ಪ್ರತಿಯೊಂದನ್ನು ತಮಾಷೆಯಾಗಿ ತಗೊಳಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ರಕ್ಷಿತಾ ಒಂದು ಚಿಕ್ಕ ಎಚ್ಚರಿಕೆ ಕೊಟ್ಟಿರ್ಬೋದಲ್ಲ, ಅದ್ಯಾಕೆ ನೀವು ತಿಳ್ಕೊಳ್ಳಲ್ಲ. ಸೊ ನಿಜವಾಗ್ಲೂ ನಮ್ಮ ಅಭಿಪ್ರಾಯ ರಕ್ಷಿತಾ ಎಲ್ಲೋ ಗಿಲ್ಲಿನ ಬಿಟ್ಕೊಡಲ್ಲ. ಸೊ ಗಿಲ್ಲಿ ಪರನೇ ಇರ್ತಾರಂತ ನಮ್ಮೆಲ್ಲರ ಒಪಿನಿಯನ್. ಹಾಗಾಗಿ ದಯವಿಟ್ಟು ಕರ್ನಾಟಕದ ಜನತೆ ರಕ್ಷಿತನ ಬಗ್ಗೆ ಅದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಅವಳು ಪ್ರತಿಯೊಂದನ್ನು ಯೋಚನೆ ಮಾಡಿಬಿಟ್ಟು ಹೆಜ್ಜೆ ಇಡ್ತಾ ಇದ್ದಾಳೆ. ಅವಳು ಪ್ರತಿಯೊಂದು ಯೋಚನೆ ಮಾಡಿ ಮಾತಾಡ್ತಿದ್ದಾಳೆ. ಪ್ರತಿಯೊಂದು ಬಿಗ್ ಬಾಸಲ್ಲಿ ಅವರು ಪ್ರತಿಯೊಂದು ಕ್ಲಿಪ್ ನೋಡಿ, ಯಾಕಂದರೆ ಅದರಲ್ಲೇ ಗೊತ್ತಾಗುತ್ತೆ ಅವಳು ಅಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲರನ್ನೂ ಟ್ಯಾಲಿ ಮಾಡಿಬಿಟ್ಟು ನೋಡಿಬಿಟ್ಟು ಅವಳು ಇರೋದನ್ನ ಕರೆಕ್ಟಾಗಿ ಹೇಳ್ತಿದ್ದಾಳೆ. ದಯವಿಟ್ಟು ಗಿಲ್ಲಿನ ನಾಮಿನೇಷನ್ ಮಾಡಿದ್ದು ಅವಳು ಯಾವುದೇ ದುರುದ್ದೇಶ ಇಲ್ಲ ಅಂತ ನಮ್ಮ ಅನಿಸಿಕೆ. ದಯವಿಟ್ಟು ರಕ್ಷಿತನ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡಬೇಡಿ.